ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಕಬೀರ್ ದಾಸರು ಒಂದು ಕಡೆ ಹೇಳ್ತಾರೆ, ಗುರು ಗೋವಿಂದ ದೋನೋ ಖಡೆ, ಗುರು ಮತ್ತು ಗೋವಿಂದ ದೋನೋ ಖಡೆ ಕಾಕಿ ಲಾಗೋ ಪಾಯ್, ಬಲಿಹಾರಿ ಗುರು ಆಪಕಿ ಗೋವಿಂದ ದಿಯೋ ಬತಾಯ್. ಅಂದ್ರೆ ದೇವರು ಮತ್ತು ಗುರುಗಳು ಇಬ್ಬರು ಪ್ರತ್ಯಕ್ಷ ಒಮ್ಮೆಲಿಗೆ ಆದ್ರೆ ನಾವು ಯಾರಿಗೆ ನಮಸ್ಕಾರ ಮಾಡಬೇಕು ಅಂದಾಗ ಕಬೀರ್ ದಾಸರು ಹೇಳ್ತಾರೆ, ಗುರುಗಳಿಗೆ ಮೊದಲು ನಮಸ್ಕಾರ ಮಾಡಿರಿ. ಯಾಕಂದರೆ ಆ ಗೋವಿಂದನ ಮಾರ್ಗ ತೋರಿಸಿದ್ದು, ಗೋವಿಂದನ ತೋರಿಸಿದ್ದು ಗುರುಗಳು. ಕಾರಣ ಗುರುವಿಗೆ ಅಷ್ಟು ಮಹತ್ವ ನಮ್ಮ ಶಾಸ್ತ್ರಗಳಲ್ಲಿ ಅದ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಷ್ಟು ಉನ್ನತವಾದಂಥ ವಿಚಾರ ನಾವು ಗುರುಗಳ ಬಗ್ಗೆ ಇಡಬೇಕು. ಅವಸರ ಸಿಕ್ಕಾಗ ಗುರುಗಳು ವೃದ್ಧರು ಎಲ್ಲಾದರೂ ನಿಮಗೆ ಕಾಣಿಸಿದರೆ ಸಾಷ್ಟಾಂಗ ನಮಸ್ಕಾರ ಮಾಡಿರಿ. ನಿಮಗೆ ಶಾಲೆ ಕಲಿಸಿದ ಗುರುಗಳು ಯಾವುದು, ಜಾತಿ ಕುಲ ಮತ ಭೇದ ಏನೂ ನೋಡಬಾರ್ದು. ನಮಗೆ ವಿದ್ಯೆ ಕಲಿಸಿದ ಗುರುಗಳಿದ್ದಾರೆ, ಅವರ ಪಾದಕ ನಮಸ್ಕಾರ. ಇದು ನಾವೆಲ್ಲರೂ ಜ್ಞಾಪಕ ಇಟ್ಕೊಳ್ಬೇಕು. ಒಮ್ಮೆ ಒಬ್ಬ ರಿಟೈರ್ಡ್ ಟೀಚರ್ ಗಾರ್ಡನ್ದಲ್ಲಿ ಕೂತಿದ್ರು. ಸಾಯಂಕಾಲದ ಹೊತ್ತು ಪಾಪ ಕಟ್ಟಿಗೆ ಹಿಡ್ಕೊಂಡು ನಡೀತಿದ್ರು, ಕಣ್ಣು ಮಸ್ಕು. ಒಬ್ಬ ಯುವಕ ಬಂದು ನಮಸ್ಕಾರ ಮಾಡಿದ. ಗುರುಗಳೇ, ನಾನು ಫಲಾನ ವ್ಯಕ್ತಿ ಖೂನ ಹಿಡಿದ್ರೇನು? ಇಲ್ಲಪ್ಪ, ನನಗೆ ಜ್ಞಾಪಕ ಬರ್ತಾ ಇಲ್ಲ ಅಂತ ಮ್ಯಾಲೆ ನೋಡಿದ್ರು. ಯಾರೋ ಏನೋ ಗುರ್ತಿಲ್ಲ. ನಾನು ನಿಮ್ಮ ಸ್ಟೂಡೆಂಟ್ ಗುರುಗಳೇ. ಹೌದಾ, ಸರಿಯಪ್ಪ, ಸಂತೋಷ. ಏನು ಮಾಡ್ತಾ ಇದ್ದಿ? ನಾನು IPS IAS ಆಫೀಸರ್ ಆಗ್ಬೋದಾಗಿತ್ತು. ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಅನುಗ್ರಹದಿಂದ ಸಂಪಾದಿಸಿದೆ. ಆದರೆ ನಾನು ಅವು ಯಾವ ಬೇಡ ಅಂಥೇಳಿ ಸ್ಕೂಲ್ ಟೀಚರಾಗಿ ಜಾಯ್ನ್ ಆಗಿ ಟೀಚರ್ ಉದ್ಯೋಗ ಮಾಡ್ತಾ ಇದ್ದೇನೆ ಗುರುಗಳೇ. ನನಗೆ ನಿಮ್ಮಲಿಂದ ಬಹಳ ಪ್ರಭಾವ ಆಗಿ ನನಗೆ ಶಿಕ್ಷಕ ಆಗಬೇಕು ಅಂತ ಅನಿಸ್ತು. ಅದಕ್ಕೆ ಶಿಕ್ಷಕ ಆಗಿದ್ದೀನಿ. ಹೌದಾ, ಭಾಳ ಸಂತೋಷಪ್ಪ ಅಂತ ಹೇಳ್ತಾರೆ. ಗುರುಗಳೇ, ಒಂದು ಘಟನೆ ನಿಮಗೆ ಜ್ಞಾಪಕ ಇದೆಯಾ? ಇಲ್ಲೋ, ನಾನು ಜ್ಞಾಪಕ ಮಾಡ್ತೀನಿ. ಏನಪ್ಪ ಅದು? ನಾನು ಒಂದು ಹುಡುಗಂದು ಗಡಿಯಾರ ಕಳ್ತನ ಮಾಡಿದ್ದೆ. ತಾವು ಲೈನಿಗೆ ಎಲ್ಲರೂ ನಿಂದ್ರಿಸಿ ಕಣ್ಣು ಮುಚ್ಚುಗೋಲಿಕ್ಕೆ ಹೇಳಿ ಎಲ್ಲರ ಕಿಸೆಗಳನ್ನು ಚೆಕ್ ಮಾಡಿದ್ರಿ. ಆ ಗಡಿಯಾರ ನಾನು ಕಳ್ತನ ಮಾಡಿದ್ದೆ, ನನ್ನ ಕಿಸೆದಲ್ಲಿ ಸಿಕ್ಕಿತ್ತು. ನೀವು ನನ್ನ ಹೆಸರು ಹೇಳಲಿಲ್ಲ, ಯಾರ್ದಿತ್ತು ಅವ್ರಿಗೆ ವಾಪಸ್ ಕೊಟ್ಬಿಟ್ರಿ ಅಂದಾಗ ಗುರುಗಳು ಹೇಳಿದ ಮಾತು ಇನ್ನೂ ಆಶ್ಚರ್ಯ. ಆ ಗುರುಗಳು ಹೇಳಿದರು, ನಿಮ್ಮ ಲೈನಿಗೆ ನಿಂದ್ರಿಸಿ ಭುಜದ ಮೇಲೆ ಕೈ ಇಟ್ಕೋತ ಎಲ್ಲರ ಕಿಸೆಗಳು ಚೆಕ್ ಮಾಡ್ಕೊತ ಬಂದಿದ್ನಪ್ಪ. ಆವಾಗ ನಾನೂ ಕಣ್ಣು ಮುಚ್ಕೊಂಡಿದ್ದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಕಳ್ಳ ಅಂಥೇಳಿ ನನ್ನ ಮನಸ್ಸಿನಾಗೂ ಬರಬಾರ್ದು, ನನಗೆ ಕೂಡ ಬರಬಾರ್ದು ಭಾವನೆ. ಯಾಕಂದ್ರೆ ಇವನೇ ಕಳ್ತನ ಮಾಡಿದ್ದಾನೆ ಅಂಥೇಳಿ ನಿನ್ನ ಫಿಗರ್ ಕೂಡ, ನನ್ನ ಮುಖ ಕೂಡ ನನಗೆ ಕಾಣಿಸ್ಬಾರ್ದು ಅಂಥೇಳಿ ನಾನೂ ಕಣ್ಣು ಮುಚ್ಕೊಂಡಿದ್ದೆ. ನಿನ್ನ ಕಿಸ್ಸಾಗಿ ಸಿಕ್ಕಿದ್ದು ಖರೆ, ನೀನಂತ ನನಗೆ ಗುರ್ತಿಲ್ಲಪ್ಪ. ಒಬ್ಬ ಹುಡುಗನ ಕಿಸ್ಸಾಗಿ ಸಿಕ್ತು, ಎಲ್ಲರೂ ಹಿಂದಕ್ಕೆ ಸರಿದು ಬಿಡ್ರಿ ಅಂತ ಹೇಳಿ ಆ ಗಡಿಯಾರನ್ನ ಯಾರ್ದಿತ್ತು ಅವ್ರಿಗೆ ವಾಪಸ್ ಕೊಟ್ಟೆ. ನಾನು ಕೂಡ ನೋಡಬಾರ್ದಂತ ನೋಡಿಲ್ಲಪ್ಪ ನಿನ್ನ ಮುಖ ಅಂತೇಳಿ. ನೋಡ್ರಿ ಎಷ್ಟು ದೊಡ್ಡ ಗುಣ, ಎಷ್ಟು ಇದು ಅಂದರೆ ಆ ಕಳ್ತನ ಮಾಡಿದ ಹುಡುಗನ ಮುಖ ನಾನು ನೋಡಿದ್ರು ಸಹಿತ ಲೈಫ್ ಲಾಂಗ್ ಇವ ಕಳ್ಳ ಅಂಬೋದು ನನ್ನ ತಲೆಗೆ ಉಳಿದು ಬಿಡ್ತದೆ, ನನ್ನ ತಲೆಗೆ ಸಹಿತ ಉಳಿಬಾರ್ದು. ಆ ಹುಡುಗನ ಹೆಸರು ಕೂಡ ಯಾರಿಗೆ ಹೇಳಾರ್ದಂಗೆ ಗುರುಗಳು ಮಾಡಿದರು. ಅದು ನಿಮ್ಮ ವರ್ತನೆ ನನ್ನ ಮೇಲೆ ಪ್ರಭಾವ ಆಗಿ ನಾನು ಒಬ್ಬ ಕಲೆಕ್ಟರ್ ಆಗ್ತಕ್ಕಂಥ ಮನುಷ್ಯ ಸಹಿತ ಅದು ಬೇಡ ಅಂಥೇಳಿ ಶಿಕ್ಷಕಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ. ಅಷ್ಟು ಶಿಕ್ಷಕರಲ್ಲಿ ಶಕ್ತಿ, ಅಷ್ಟು ಶಿಕ್ಷಕರಲ್ಲಿದು. ಒಬ್ಬ ಶಿಕ್ಷಕರು ಪಾಠಗಳು ಹೇಗೆ ಮಾಡ್ತಾ ಇರ್ತಾರೆ, ಅವರು ಪಾಠ ಮಾಡ್ತಕ್ಕಂಥದ್ದು ನೋಡಿದರೆ ನಮಗೆ ಸಣ್ಣ ಸಣ್ಣ ವಿಷಯಗಳಷ್ಟು ಪ್ರಭಾವ ಆಗ್ತದೆ. ಒಬ್ಬರು ಶಿಕ್ಷಕರು ಸ್ಕೂಲ್ನಲ್ಲಿ ಪಾಠ ಹೇಳ್ತಿದ್ರು. ಎಲ್ಲ ಹುಡುಗರಿಗೆ ಕೇಳಿದರು, ನಿಮ್ಮ ತಂದೆ ಹೆಸರೇನು? ಎಲ್ಲ ಹುಡುಗರು ಹೇಳಿದರು. ನಿಮ್ಮ ತಾತನ ಹೆಸರೇನು? 50% ಹೇಳಿದರು. ಇಲ್ಲರಿ, ನಮ್ಮ ತಾತನ ಹೆಸರು ನಮಗೆ ಗುರ್ತಿಲ್ಲ. ನಿಮ್ಮ ಮುತ್ತಾತನ ಹೆಸರೇನು? ಯಾರು ಹೇಳಿಲ್ಲ, ಯಾರೂ ನಮಗೆ ಗುರ್ತಿಲ್ಲರಿ ಅಂತಂದು. ಹಿಂದೆಡೆ ಗುರುಗಳು ಕೇಳಿದರು, ರಾಮ ಯಾರು? ರಾಮಾಯಣದಲ್ಲಿ ಬರ್ತಾರ್ರಿ, ರಾಮ ಸೀತಾ ಲಕ್ಷ್ಮಣ ಅದೆಲ್ಲ ಗುರ್ತು. ಕೃಷ್ಣ ಯಾರು? ಮಹಾಭಾರತದಲ್ಲಿ ಬರ್ತಾರ. ಕೃಷ್ಣ, ದುರ್ಯೋಧನ, ದುಶ್ಯಾಸನ, ಇವರೆಲ್ಲರೂ ಕಥೆಗಳು ಬರ್ತಾವೆ. ವಿವೇಕಾನಂದರು ಯಾರು? ವಿವೇಕಾನಂದರ ಬಗ್ಗೆ ನಾವು ಓದಿದ್ದೀವಿ. ಬಸವೇಶ್ವರ ಯಾರು? ಬಸವೇಶ್ವರ ಬಗ್ಗೆ ಓದಿದ್ದೀವಿ. ಎಲ್ಲ ಹೇಳ್ತಾರೆ. ಹೌದಪ್ಪ, ನೀವು ಸಾವಿರಾರು ವರ್ಷದ ಕೆಳಗಾದ ರಾಮ, ಕೃಷ್ಣ, ಬಸವೇಶ್ವರ, ವಿವೇಕಾನಂದ, ಶಂಕರ ಭಗವತ್ಪಾದರು ಎಲ್ಲರ ಹೆಸರುಗಳನ್ನೇ ಹೇಳ್ತಾ ಇದ್ದೀರಿ. ಅವರೆಲ್ಲ ಗುರುತು ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಮುತ್ತಾತ ನಿಮಗೋಸ್ಕರ ಭೂಮಿ, ಆಸ್ತಿ, ರೊಕ್ಕ, ಮನೆ ಎಲ್ಲ ಮಾಡಿ ಹೋದ. ಪಾಪ ಅದನ್ನ ಹೆಸರೇ ನಿಮಗೆ ಗುರ್ತಿಲ್ಲ. ಅವಾಗ ಗುರುಗಳು, ಇಲ್ಲರಿ ಗುರುಗಳೇ ನಮಗೆ ಗುರ್ತಿಲ್ಲ. ನೋಡ್ರಿ, ಇದರ ರಹಸ್ಯ ಏನಂದ್ರೆ, ನಿಮ್ಮ ಮುತ್ತಾತ ಕೇವಲ ನಿಮಗಾಗಿ ಆಸ್ತಿ ಮಾಡಿದ. ನಿಮ್ಮ ಮುತ್ತಾತ ನಿಮ್ಮ ಅಪ್ಪಗ ನಿಮ್ಮ ಸಲುವಾಗಿ ಹೊಲ, ಭೂಮಿ, ರೊಕ್ಕ ಗಳಿಸಿಟ್ಟು ಸತ್ತೋದ. ಅದಕ್ಕೆ ಯಾರೂ ನೆನೆಸೋದಿಲ್ಲ. ಈ ರಾಮ, ಕೃಷ್ಣ, ಶಂಕರ ಭಗವತ್ಪಾದರು, ಬಸವೇಶ್ವರರು, ವಿವೇಕಾನಂದರು, ಅಂಬೇಡ್ಕರರು ಇವರೆಲ್ಲ ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡಿ ಹೋಗಿ ಸಾವಿರಾರು ವರ್ಷ ಆದರೂ ಸಹಿತ ಇವತ್ತಿಗೆ ಅವ್ರನ್ನ ನಾವು ನೆನೆಸ್ತೀವಿ. ಅಂದರೆ ಇದರ ಉದ್ದೇಶ ಇನ್ನೊಬ್ಬರ ಸಲುವಾಗಿ, ಬೇರೆಯವರ ಸಲುವಾಗಿ, ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ ಕೆಲಸ ಮಾಡಿದ ವ್ಯಕ್ತಿಗಳನ್ನು ಜ್ಞಾಪಕ ಇಡ್ತಾರೆ. ತಾನು ತನ್ನ ಮಕ್ಕಳಿಗೆ ಆಸ್ತಿ ಮಾಡಿಟ್ಟೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಖರೀದಿ ಮಾಡಿದೆ, ಬ್ಯಾಂಕಲ್ಲಿ ಒಂದಿಷ್ಟು ಬ್ಯಾಲೆನ್ಸ್ ಮಾಡಿಟ್ಟು ಸತ್ತೋದೆ ಅಂದರೆ ಒಂದು
ತಲೆವರೆಗೆ ನಿಮ್ಗೆ ಫೋಟೋಗೆ ಹೂವಿನ ಹಾರ ಹಾಕ್ತಾರೆ. ಎರಡನೇ ತಲೆಯವರಿಗೆ ಯಾರ ಮನೆಯಾಗ ಮುತ್ತಾತನ ಫೋಟೋಗೆ ಹೂವಿನ ಹಾರ ಹಾಕಿದ್ದಿಲ್ಲೇ ಇಲ್ಲ, ಅವ್ರ ಅಪ್ಪನ ಫೋಟೋಗೆ ಹೂವಿನ ಹಾರ ಹಾಕ್ತಾರೆ. ಅವ್ರ ಅಪ್ಪ ಹೋಗ್ಲಿ ಬಿಡ್ರಿ, ಅವ್ರು 70 ವರ್ಷ ಆಯ್ತೇನಂತಾರೆ. ಇವ್ರಿಗಾಗಿ ಆಸ್ತಿ ರೊಕ್ಕ ದಾನ ಮಾಡಿದ ವ್ಯಕ್ತಿನ ನೆನೆಸೋದಿಲ್ಲ ಸಹಿತ. ನೋಡ್ರಿ ಹೇಗದ. ಅದಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡಿರಿ ಅಂತ ಹೇಳಲಿಕ್ಕೆ ಗುರುಗಳು ಈ ರೀತಿ. ನನಗೂ ದೇವಸ್ಥಾನ ನಮ್ಮಲ್ಲಿ ಒಬ್ಬರು ಕುಪ್ಪೇರಾವ್ ಅಂತೇಳಿ ನಮ್ಮ ಟೀಚರ್ ಗುರುಗಳು, ಅವರು ದೇವರಂಥ ಮನುಷ್ಯರು ಪಾಪ. ನಾವು ಶಾಖಾ ಅಂತೇಳಿ RSSಗೆ ಹೋಗ್ತಿದ್ದೆವು. ನಾನು ಚಪ್ಪಲಿ ಇಚ್ಕೊಡೋದು ಬಿಡೋಣ, ಹೋಗೋಣ ಪ್ರಾರ್ಥನೆ ಮಾಡೋದು ಇದು ಮಾಡ್ತಿದ್ದೆವು. ಆ ಗುರುಗಳು ನಮ್ಮ ಚಪ್ಪಲಿ ನೆತ್ತಿ ಅಲ್ಲಿ ಇಡ್ತಿದ್ರು. ನಾನು ಹೇಳ್ತಿದ್ದೆ, ಗುರುಗಳೇ ನಮ್ಮ ಚಪ್ಪಲಿ ನೀವು ಯಾಕೆ ಮುಟ್ತೀರಿ, ಅವು ಎಲ್ಲಿಗೆ ಹೋಗ್ತವೆ, ಯಾರು ತೊಗೊಂಡು ಹೋಗ್ತಾರೆ? ಅವ್ರು ಹೇಳ್ತಿದ್ರು, ಹಾಗಲ್ಲಪ್ಪ, ಲೈನಿಗೆ ಇಡಬೇಕು, ಒಂದು ಶಿಕ್ಷಣ, ಒಂದು ಸಿಸ್ಟಮೆಟಿಕ್ ಇರಬೇಕಪ್ಪ. ನೋಡಿ ಎಲ್ಲರೂ ಹೇಗೆ ಇಟ್ಟಿದ್ದಾರೆ ಲೈನಿಗೆ, ನೀನು ಹಾಗೆ ಇಡಬೇಕಂತ. ಅದು ನನಗೆ ಆವಾಗ ತಿಳಿತಿದ್ದಿಲ್ಲ. ಈಗ ನಾನು 70 ವರ್ಷ ಬಂದಾಗ ಆ ಗುರುಗಳು ಜ್ಞಾಪಕಕ್ಕೆ ಬರ್ತಾರೆ. ನಾನು ಪ್ರತಿಯೊಂದು ವಸ್ತು ನಾವು ಜಾಗೃತವಾಗಿ ಇಟ್ಕೋಬೇಕು, ಟೈಮ್ ಮೇಂಟೈನ್ ಮಾಡಬೇಕು, ಸಮಯ ಪಾಲನೆ ಮಾಡಬೇಕು ಅಂಬೋದು ಈಗ ನಮ್ಮ ತಲೆಯಲ್ಲಿ ಬರಲಿಕ್ಕತ್ತದ. ಆ ಗುರುಗಳು ಅಂತಂದ್ರೆ ಅಷ್ಟು ಮಹತ್ವ, ಗುರುಗಳಲ್ಲೇ ಆ ಶಕ್ತಿ ಇರ್ತದೆ. ಒಮ್ಮೆ ಮುರಳಿ ಮನೋಹರ್ ಜೋಶಿ ಅವರು ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಾ, VP ಸಿಂಗ್ ಪ್ರಧಾನಮಂತ್ರಿ ಇದ್ದರು. ಜೋಶಿ ನೀವು ಕೇಳಿರ್ತೀರಿ ಹೆಸರು, ಮುರಳಿ ಮನೋಹರ್ ಜೋಶಿ BJP ಅಧ್ಯಕ್ಷರು ಕೂಡ ಇದ್ದರು. VP ಸಿಂಗ್ ಪ್ರಧಾನಮಂತ್ರಿಗಳಿಗೆ ಕೈ ತೋರಿಸಿ, ಐಸಾ ನಾಲಾಯಕ್, ऐसा कुछ काम को नहीं आने वाला व्यक्ति मैं ज़िंदगी में कभी नहीं देखा, ये तो नालायक है, किसी काम का नहीं है ಬೈದು ಬಿಟ್ಟರು ಪ್ರಧಾನಮಂತ್ರಿ. ಎಲ್ಲರಿಗೂ ಆಶ್ಚರ್ಯ, ಏನಪ್ಪ ಒಬ್ಬ ಪ್ರಧಾನಮಂತ್ರಿ ಹಿಡ್ಕೊಂಡು ಒಬ್ಬ ಮಾಮೂಲಿ MP ನಾಲಾಯಕ್ ಅಂತಾರೆ ಇದ್ದಾಗ. ಆವಾಗ ಕಮ್ಯುನಿಸ್ಟ್ ಅವ್ರು ಯಾರೋ ಇದ್ದರಂತ, ಅವರು ಲಂಚ್ ಅವರ್ಸ್ನಾಗ VP ಸಿಂಗ್ ಹೇಳಿದ್ರಂತ, ನೀವು ಅವ್ರ ಮೇಲೆ ಕೇಸ್ ಮಾಡಿರಿ, ನಿಮಗೆ ನಾಲಾಯಕ್ ಅಂತಾನೆ, ನೀವು ದೇಶದ ಪ್ರಧಾನಮಂತ್ರಿ, ಕೆಲಸಕ್ಕೆ ಬರಲಾರ್ದವನು, ಇವು ಕೈ ತೋರಿಸಿ ನಿಮ್ಮ ಕಡೆ ತೋರಿಸ್ತಾರೆ, ನೀವು ಕೇಸ್ ಮಾಡ್ಬೋದಲ್ಲ. ಆವಾಗ VP ಸಿಂಗ್ ಹೇಳಿದ ಮಾತು, ಅಲ್ಲಪ್ಪ ನೀವು ಕೇಸ್ ಮಾಡಂತ ಹೇಳ್ತೀರಿ, ನಾನು ಮುಖ ಎತ್ತಿ ಸಹಿತ ನೋಡಿಲ್ಲ ಅವ್ರು ನನಗೆ ಬೈಯಕಲ್ಕ, ನಾನು ಸುಮ್ಮನೆ ತೆಳಗೆ ಮರೆಕೊಂಡು ಕೂತಿದ್ದೆ. ಅವರು ನನ್ನ ಗುರುಗಳು, ನನಗೆ ಅಲಹಾಬಾದ್ದಾಗ ಕೆಮಿಸ್ಟ್ರಿ ಕಲಿಸಿದವರು ಅವರು. ಅದಕ್ಕೆ ನಾನು ಅವ್ರ ಬಗ್ಗೆ ತಲೆ ಎತ್ತಿ ಕಣ್ಣಲ್ಲಿ ನೋಡ್ಲಿಕ್ಕೆ ಸಹಿತ ನನಗೆ ಧೈರ್ಯ ಆಗಲಿಲ್ಲ. ಆ ಗುರುಗಳು ಅಂಥೇಳಿ ನಾನು ಅಷ್ಟು ಮಾನ್ಯತೆ ಕೊಡ್ತೀನಿ ಅಂಥೇಳಿ VP ಸಿಂಗ್ ಹೇಳಿದ ಮಾತು. ನೋಡ್ರಿ, ಇವು ಜೀವಂತ ಉದಾಹರಣೆಗಳು ಯಾಕೆ ಹೇಳಬೇಕಾಗ್ತಂತಂದ್ರೆ ಗುರುವಿನಲ್ಲಿ ಅಷ್ಟು ಶಕ್ತಿ ಇರ್ತದೆ. ಒಬ್ಬ ಪ್ರಧಾನಮಂತ್ರಿಗೆ ಸಹಿತ ಬೈತಕ್ಕಂಥ ಶಕ್ತಿ ಒಬ್ಬ ಗುರುಗಳಲ್ಲಿ ಇರ್ತದೆ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಇದು ಎಲ್ಲರೂ ಭಾವನೆ ಇಟ್ಟು, ಯಾವುದೇ ನಿಮ್ಮ ವಿದ್ಯೆ ಕಲಿಸಿದ ಗುರು ಚೌರಸ್ತದ ಮೇಲೆ ಭೇಟಿ ಆದರೆ ಬಗ್ಗೆ ನಮಸ್ಕಾರ ಮಾಡಿರಿ. ಖಾಲಿ ಜಾತಿ ಕುಲ ಮತ ಏನು ನೋಡಬೇಡಿ. ಭಾರತ್ ಮಾತಾಗಿದೆ ಎಲ್ಲ ನಮಸ್ಕಾರ.